ಹಾಯ್ ಹಲೋ ಫ್ರೆಂಡ್, ಜಯ ಕುಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ವಿಡಿಯೋದಲ್ಲಿ ಕೆತ್ಗಾಯಿ ಬಸ್ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ, ಕೆತ್ಗಾಯಿ ಬಸ್ಸಾರು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು, ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು ಚಿಕ್ಕದಾಗಿರುವಂಥ ಹಲಸಿನಕಾಯಿನ ತಗೊಂಡಿದ್ದೀನಿ. ಒಂದು ಕತ್ತಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮೇಲ್ಗಡೆ ಇರೋ ಮುಳ್ಳೆಲ್ಲ ತೆಗಿತಾ ಇದ್ದೀನಿ. ಮುಳ್ಳೆಲ್ಲ ತೆಗೆದಾದ್ಮೇಲೆ ನೋಡಿ ಈ ಥರ ಇರುತ್ತೆ ಕಾಯಿ. ಇದನ್ನು ಕತ್ತಿಯಿಂದ ಚಿಕ್ಕದಾಗೆ ಕೊಚ್ಚಿಟ್ಕೋಬೇಕು. ಈ ಥರ ಕೊಚ್ಚೋದ್ರಿಂದ ಚಿಕ್ಕದಾಗಿ ಬರುತ್ತೆ. ಇಲ್ಲ ಕತ್ತಿನಲ್ಲಿ ಹಚ್ಚಿದ್ರೆ ಪೀಸು ದೊಡ್ಡದಾಗುತ್ತೆ. ಅದರಿಂದ ಈ ಥರ ಕೊಚ್ಕೊಂಡ್ರೆ ತುಂಬ ಚಿಕ್ಕದಾಗಿ ಬರುತ್ತೆ. ಒಂದು ಪೂರ್ತಿ ಕಾಯಿನ ಈ ಥರ ಚಿಕ್ಕದಾಗೆ ಕೊಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ಪು ಒಣ ಅಲಸಂದೆ ಕಾಳನ್ನು 3 ರಿಂದ 4 ಅವರು ನೆನೆಸಿಟ್ಟು ತಗೊಂಡಿದ್ದೀನಿ. ಸಾಂಬಾರಿಗೆ 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಕಾಯಿ ತುರಿ, 1 ಬೆಳ್ಳುಳ್ಳಿ ಸುಲಿದಿಟ್ಟಿರೋದು, ಸ್ವಲ್ಪ ಹುಣಸೆಹಣ್ಣು, 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಣಸು, ಹಾಗೆ 10 ರಿಂದ 12 ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ. ಒಗ್ಗರಣೆಗೆ 1 ಈರುಳ್ಳಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋದು, ಕರಿಬೇವು, ಸ್ವಲ್ಪ ಸಾಸಿವೆ, ಹಾಗೆ 2 ಒಣಮೆಣ್ಸಿನ್ಕಾಯಿನ ಮುರಿದಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಕುಕ್ಕರ್ಗೆ ನೆನೆಸಿಟ್ಟಿರೋವಂಥ ಅಲಸಂದೆ ಕಾಳು ಮತ್ತು ಚಿಕ್ಕದಾಗೆ ಕೊಚ್ಚಿಟ್ಟಿರೋವಂಥ ಹಲಸಿನಕಾಯಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು 1.5 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 3 ರಿಂದ 4 ವಿಷಲ್ನ ಹಾಕಿಸ್ತಾಯಿದ್ದೀನಿ. ವಿಷಲ್ ಆಗಿದೆ. ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ಬೆಂದಾದಮೇಲೆ ಕೆತ್ಗಾಯಿ ಮತ್ತು ಸಪ್ಪೆ ನೀರನ್ನ ಸಪ್ರೇಟ್ ಮಾಡಿಡ್ತಾಯಿದ್ದೀನಿ. ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಸಪ್ರೇಟ್ ಮಾಡಿಟ್ಟು ಈ ಥರ ಇದು ತಣ್ಣಗಾಗೋ ಅಷ್ಟರಲ್ಲಿ ಬಸ್ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ತಗೊಂಡಿರೋವಂಥ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ತಗೊಂಡಿರೋವಂಥ ಮೆಣಸು, ಜೀರಿಗೆ, ಹುಣಸೆಹಣ್ಣನ್ನು ಹಾಕಿ ಮತ್ತೊಂದು ಸಲ ರೋಸ್ಟ್ ಮಾಡ್ತಾಯಿದ್ದೀನಿ. ಅದು ರೋಸ್ಟ್ ಆದಮೇಲೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲನೂ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ, ಒಣಮೆಣ್ಸಿನ್ಕಾಯಿನ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟನ್ನು ಹಾಕಿ ಕೆತ್ಗಾಯಿ ಬೇಯಿಸ್ಕೊಂಡಿರೋವಂಥ ನೀರು ಸಪ್ರೇಟ್ ಮಾಡಿಟ್ಟಿದ್ವಾ ಆ ನೀರನ್ನು ಸಹ ಹಾಕ್ತಾಯಿದ್ದೀನಿ. ಹಾಕಿ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬಸ್ಸಾರು ಕುದಿಯೋ ಅಷ್ಟೊತ್ತಿಗೆ ಮತ್ತೆ ಪಲ್ಯಕ್ಕೆ ನಾವು ಒಗ್ಗರಣೆನ ಮಾಡ್ಕೊಳ್ಳೋಣ. ಮತ್ತೊಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಎಲ್ಲನೂ ಹಾಕಿ ತಣ್ಣಗಾಗಿರೋವಂಥ ಕೆತ್ಗಾಯಿನ ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 2 ನಿಮಿಷನಾದರೂ ಸ್ಟವ್ ಮೇಲೆ ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಆಮೇಲೆ ಸಾಂಬಾರು ಚೆನ್ನಾಗಿ ಕುದಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾದ ಕೆತ್ಗಾಯಿ ಬಸ್ಸಾರು ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ದಿನದ ಯೂಸ್ಫುಲ್ ಟಿಪ್ಸ್: ಬಿಲ್ವಪತ್ರೆ ರಸವನ್ನು ತಲೆಗೆ ಹಚ್ತಾ ಬಂದರೆ ಚಿಕ್ಕ ವಯಸ್ಸಿನಲ್ಲಿ ಬರೋ ಬಿಳಿ ಕೂದಲನ್ನು ತಡೆಗಟ್ಟಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.